ಚಪ್ಪಲಿ ಹಾಕೊಳ್ದೆ ಬೆಲೆ ಹತ್ಬಿಟ್ಟಿದ್ದೀನಿ, ಕಾಲೆಲ್ಲ ಸುಡ್ತಾ ಇದೆ. ಪೇಂಟ್ ಮಾಡೋದು ಇಷ್ಟು ಕಷ್ಟ ಇದೆ ಅಂತ ಗೊತ್ತಿರಲಿಲ್ಲ, ತುಂಬ ಕಷ್ಟ ಇದೆ. ಸೊ ಮಾಡ್ತಾರೆ, ಹ್ಯಾಟ್ಸ್ ಆಫ್ ಟು ಯು ಗೈಸ್. ಆಮ್ ಅ ಗ್ರೇಟ್ ಪಾಯಿಂಟರ್. 2017 ಅವಾಗ ಈ ಕಟಿಂಗ್ ಶಾಪ್ಗೆ ಹೋಗಿ ಎಬ್ಬುಲಿ ಕಟಿಂಗ್ ಮಾಡಿಯೋಣ ಅಂತ ಮಾಡಿಸ್ಕೊಂಡಿದ್ದೆ. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಫುಲ್ಲು ಟಾಪಲ್ಲಿದ್ದೀವಿ, ಕೆಳಗಡೆ ಅಲ್ಲಿದೆ, ಫುಲ್ ಟಾಪಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ತಾನೇ 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 ನಾನು ತಾನೇ ನಾನೇನೋ ಏನಪ್ಪ ಪೈಂಟ್ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡು ನಮ್ಮದೇ ಗ್ಯಾರೇಜು ನಮ್ಮ ಸರ್ವಿಸ್ ಸ್ಟೇಷನ್ ನಮ್ಮ ಏನಕ್ಕೆ ಅಂತ ನಾವೇ ಮಾಡ್ಕೋತಾ ಇದ್ದೀನಿ. ನೋಡೋಣ ಯಾವ ಥರ ಪೈಂಟ್ ಮಾಡ್ತೀನಿ, ಪೈಂಟ್ ಮಾಡೋದು ಗೊತ್ತದ, ಆದರೂ ತುಂಬ ಕಷ್ಟ ಅನಿಸ್ತಾ ಇದೆ ಪೇಂಟ್ ಮಾಡೋದು. ನೋಡೋಣ. ಚಪ್ಪಲಿ ಹಾಕೊಳ್ದೆ ಬೆಲೆ ಹತ್ಬಿಟ್ಟಿದ್ದೀನಿ, ಕಾಲೆಲ್ಲ ಸುಡ್ತಾ ಇದೆ. ಈ ಕಡೆ ಇಟ್ಟರೆ ಆಗ್ತಿಲ್ಲ. ಪೇಂಟರ್ಗಳಿಗೆ ಒಂದು ಸಲ್ಯೂಟ್ ಹೊಡಿಬೇಕು, ಅದು ಹೆಂಗೆ ಪೇಂಟ್ ಮಾಡ್ತಾರೆ ಅಂತ. ಚಪ್ಪಲಿ ಹಾಕೊಂಡು ಹತ್ಬೇಕಿತ್ತು, ಹಂಗೆ ಎತ್ಬಿಟ್ಟಿದ್ದೀನಿ. ಸೊ ಡಿಸ್ಟೆನ್ಸ್ ನೋಡ್ಬೋದು ನೀವು. ಸ್ಟೇ ಟ್ಯೂನ್ ಗೈಸ್, ಯಾವ್ದಾರ ಪೇಂಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬರ್ಜರ್ ಅಂತ ಪ್ರೈಮರ್ ಪೈಂಟು 10 ಲೀಟ್ರದು 1500 ಆಗಿದೆ, 1450. ನಾವು ಕಲರ್ ಚೂಸ್ ಮಾಡ್ಕೊಂಡಿದ್ದು ಗ್ರೀನ್ ಲೈಟ್ ಗ್ರೀನ್ ಬರುತ್ತೆ. ಏನಂದರೆ 1 ಅವರ್ ಆಯಿತು ನಾನು ಮೇಲೆತ್ತಿ, 1 ಅವರಿಂದ ಇಷ್ಟೇ ಹೊಡೆದಿರೋದು ನೋಡಿ, ಇಷ್ಟೇ ಡಿಫ್ರೆನ್ಸು. ಏನಕ್ಕೆ ಅಂತ ಅಂದರೆ ಬೇಗ ಹೊಡೆಯುತ್ತಿಲ್ಲ ಅಂತ ಅಂದ್ಕೊಬಿಡಿ. ಕೆಳಗಡೆ ಕಾರ್ ವಾಶ್ ಆಗ್ತಿದೆ, ಕಾರು ಬೈಕ್ಗಳು ನಿಂತಿದೆ, ಆರ್ಬಿಡುತ್ತೆ ಅನ್ನೋದು ಒಂದು ರೀಸನ್ಗೆ ಅಷ್ಟೇ. ಫುಲ್ ಆಲ್ ಇನ್ ಒನ್. ಆ್ಯಂಡ್ ಸ್ನೇಹಿತರೆ, ಒನ್ ಆಫ್ ದಿ ಡಿಫಿಕಲ್ಟ್ ಪಾರ್ಟ್ ಏನಾಗ್ತಿದೆ ಅಂದರೆ ಇಲ್ಲಿ ನಮಗೆ ಗೋಡೆ ನೋಡ್ತಿದ್ರಲ್ಲ, ಗೋಡೆ ನಿಮಗೆ ಗಿಲೋ ಆಗಿಲ್ಲ. ಈ ಥರ ಆಗಿದ್ದರೆ ಈಸಿ ಹೊಡೆಯೋಕ್ಕೆ. ಇದು ಪೈಂಟ್ ಕುಡಿಯುತ್ತೆ ಮತ್ತು ಬೇಗ ಹಿಡಿಯಲ್ಲ, ಒಣಗಲ್ಲ, ಜಾಸ್ತಿ ಪೈಂಟ್ ಕುಡಿಯುತ್ತೆ, ಅದು ಜಾಸ್ತಿ ಟೈಮ್ ಹಿಡಿತಾ ಇರೋದು. ಹೋಗಿ ಕಾರು ನಿಕಾಲ್ದಲ್ಲಿ ಪಿಚ್ಚಲ್ಲೇ ಆರಾಮ್ಸ ಮಾಡೋದು. ಕಾರ್ ವಾಶ್ ಮುಗಿದಿದೆ, ಕಾರ್ ತೆಗಿತಾರೆ. ಇನ್ನೊಂದು 1/2 ಅವರ್ ಎಲ್ಲ ಮುಗಿಸ್ಬೇಕು. ಎತ್ತ ಟೈಮ್ ಅಪ್ 250ಗೆ ಕಾರ್ ರಿಮೂವ್ ಮಾಡ್ತಾಯಿದ್ದಾರೆ. 3:30ಗೆ ಎಲ್ಲ ಮುಗಿಸ್ಬಿಡ್ತೀನಿ. ಇಷ್ಟು ಅಲ್ಲಿಂದ ಅಲ್ಲಿ ಗಂಟೆ ಐತೆ ಇನ್ನೂ ಎಲ್ಲ ಮುಗಿಸ್ಬಿಡ್ತೀನಿ. 330 ಗಂಟ 250 ಈಗ 330 ಗಂಟ. ನೋಡೋಣ ಆಗುತ್ತಾ ಆಗಲ್ವಾ ನನ್ನ ಕೈಲಿ ಅಂತ. ಕಾರ್ ತೆಗಿತಾ ಇದ್ದಾರೆ, ಕಾರ್ ಹೋಗ್ಬಿಡಿ ಈಗಲಿಂದ ಶುರು. ಸೊ ಸ್ಟೇ ಟ್ಯೂನ್ ಗೈಸ್, ಯಾವ ಥರ ಪೇಂಟ್ ಮಾಡ್ತೀನಿ, ಪೇಂಟ್ ಕೆಲಸ ಮಾಡ್ಬೋದಾ ಅಂತ ಸಜೆಷನ್ ಕೂಡ ಇರುತ್ತೆ. ಸ್ಟೇ ಟ್ಯೂನ್, ವೇಟ್ ಫಾರ್ ದಿ ರಿಸಲ್ಟ್ ಗೈಸ್. ಈ 250ಗೆ ಚಾಲೆಂಜ್ ತೊಗೊಂಡಿದ್ದು, ಹಾಫ್ ವೇ ಬಂದಿದ್ದೀನಿ, ಇನ್ನೂ ಅರ್ಧ ಇದೆ. ಜಸ್ಟ್ 30 ಮಿನಿಟ್ಸ್ ಲೆಫ್ಟ್ ಫಾರ್ ದಿಸ್ ಹಾಫ್. ಅರ್ಧ ಮುಗಿಸಿದ್ದೀನಿ ಸ್ನೇಹಿತರೆ. ಪಕ್ಕ 3:30ಗೆ ಮಾಡೇ ಮಾಡ್ತೀನಿ, 3:30 ಗಂಟೆ ಪಕ್ಕ. ಸೊ ಸ್ನೇಹಿತರೆ, ಎಕ್ಸಾಕ್ಟ್ 3:30 ಚಾಲೆಂಜ್ ಕಂಪ್ಲೀಟ್ ಆಗಿಲ್ಲ, ಫೇಲ್ಯೂರ್. ಇನ್ನು ಇಷ್ಟು ಬಾಕಿ ಇದೆ, ಆದಷ್ಟು ಬೇಗ ಮುಗಿಸೋಣ ಅಂತ ಇಷ್ಟು ಮುಗಿಸ್ದೆ. ಜಸ್ಟ್ 15%, 45% ಕಂಪ್ಲೀಟ್ ಆಗಿದೆ, 15% ನಿಂತ್ಕೊಬಿಡ್ತು. ಏನೇ ಹೇಳಿದ್ರು ಚಾಲೆಂಜನ್ನೇ. ಈ ಚಾಲೆಂಜಲ್ಲಿ ನಾನು ಸೋತಿದ್ದೀನಿ. ನೋಡೋಣ ಇನ್ನೆಷ್ಟೊತ್ತು ಹಿಡಿಯುತ್ತೆ ನೋಡೋಣ ಇದು ಕಂಪ್ಲೀಟ್ ಮಾಡೋಕ್ಕೆ. ಕೆಳಗಡೆಯಿಂದ ಒಂದು ಸಲ ತೋರಿಸ್ತೀನಿ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ, P30ವರೆಗೂ. ಬಟ್ ಲೈಕ್ ಟು ಅಪ್ರಿಷಿಯೇಟ್ ಆಲ್ ದಿ ಪೇಂಟರ್ಸ್ ಇನ್ ಇಂಡಿಯಾ. ನನ್ನ ಸ್ನೇಹಿತರು ಕೂಡ ತುಂಬ ಜನ ಪೇಂಟ್ ಮಾಡ್ತಾರೆ. ನನಗೆ ಗೊತ್ತಿರಲಿಲ್ಲ ಪೇಂಟ್ ಮಾಡೋದು ಇಷ್ಟು ಕಷ್ಟ ಇದೆ ಅಂತ ಗೊತ್ತಿರಲಿಲ್ಲ, ತುಂಬ ಕಷ್ಟ ಇದೆ. ಸೊ ಮಾಡ್ತಾರೆ, ಹ್ಯಾಟ್ಸ್ ಆಫ್ ಟು ಯು ಗೈಸ್. ಆ್ಯಂಡ್ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮನೆಗೆ, ನಿಮ್ಮ ಗ್ಯಾರೇಜಸ್ಗೆ, ನಿಮ್ಮ ಎಲ್ಲೇ ಹೋದ್ರೂ ಒಂದು ಪೇಂಟ್ ಹೊಡಿಸ್ತೀರಾ. ಪೇಂಟ್ ಹೊಡೆದಾದ್ಮೇಲೆ ಇಷ್ಟು ಅಂತ ಮಾತಾಡಿರ್ತೀರಾ, ಅದಕ್ಕಿಂತ 500 ರೂಪಾಯಿ ಕಡಿಮೆ ಕೊಡೋದು, 500 ರೂಪಾಯಿ ಕಡಿಮೆ ಕೊಡೋದು ಮಾಡ್ತೀರಾ. ದಯವಿಟ್ಟು ಆ ಥರ ಏನೂ ಮಾಡಬೇಡಿ, ಯಾಕಂದರೆ ಕಷ್ಟ ಏನು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಸ್ಟೇ ಹಂಬಲ್. ಸೊ ಸ್ಟೇ ಟ್ಯೂನ್ ಗೈಸ್. ಎಷ್ಟೊತ್ತರ ಮುಗಿಸ್ತೀನಿ ನೋಡೋಣ. 3:30 ಆಗಿದೆ, ಫೇಲ್ ಆಗಿದೆ. ನೋಡೋಣ ಎಷ್ಟೊತ್ತರ ಮುಗಿಯುತ್ತೆ ಅಂತ. ಹೊರಗಡೆಯಿಂದ ತೋರಿಸ್ತಾರೆ ನೋಡಿ ಇನ್ನು ಎಷ್ಟು ಪೆಂಡಿಂಗ್ ಉಳಿದಿದೆ ಅಂತ.
ಬನ್ನಿ. ಚಾಲೆಂಜ್ ಫೇಲ್ಯೂರ್. कितना टाइम है? नहीं दिखाता वीडियो पकड़ 4:17. 3:15 ಹೇಳಿದ್ದು 4 ಕಾಲು ಮುಗಿಸಿದ್ದೀನಿ. ಆಮ ಗ್ರೇಟ್ ಪಾಯಿಂಟ ಮುಗೀತು ಅಂದರೆ ಮತ್ತೆ ಇಲ್ಲ ತೀಸ್ಬಿಟ್ಟಿದ್ದಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಕಣ. ನೋಡ್ಬೋದು ಫೈನಲಿ ಕೇಮ್ ಡೌನ್ ಗೈಸ್. ಮುಗಿಸಿದ್ದೀನಿ. 4:40 ಆಗಿದೆ. 3:30ಗೆ ಮುಗಿಸ್ತೀನಿ ಅಂತ 4:40ಗೆ ಮುಗಿಸಿದ್ದೀನಿ. ನಾನೇನು ಪೇಂಟರ್ ಅಲ್ಲ, ಆದರೂ ಮುಗಿಸಿದ್ದೀನಿ. ಸೊ ಇನ್ನೂ ಮಿಕ್ಕಿದ ವಾಲು ಕೆಳಗಡೆ ಎಲ್ಲ ನಾನು ನಮ್ಮ ಅಣ್ಣ ಸೇರ್ಕೊ ಹೊಡಿತೀವಿ. ನೋಡೋಣ ಎಷ್ಟೊತ್ತಿಗೆ ಮುಗೀತೆ. ಸೊ ಸ್ಟೇ ಟ್ಯೂನ್ ಗೈಸ್. ಸಖತ್ ಬಿಸಿಲು. ನಮ್ಮ ಅಣ್ಣಂಗೆ ನನ್ನ ಫ್ರೆಂಡ್ ಒಬ್ಬ ಬಂದವನೇ, ಅವ್ನು ತಗೊಂಡು ನಾನೊಂದು ಕುಡ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಲಂಚ್ ಟೈಮ್ ಅಟ್ 4:50. ಸೊ 5 ಕಾಲು ಸ್ನೇಹಿತರೆ ಶುರು ಮಾಡ್ತಿದ್ದೀವಿ. ಈಗ ಈ ವಾಲಿಂದ ಇಷ್ಟು ಮಾಡಬೇಕು. ಎಷ್ಟೊತ್ತಾಗುತ್ತೆ ನೋಡೋಣ. 5 ಕಾಲು. ಇಲ್ಲಿ ನಮ್ಮ ಅಣ್ಣ ಹೊಡಿತಾನೆ, ಇಲ್ಲಿ ನಾನು ಹೊಡಿತೀನಿ. ನೋಡೋಣ ಎಷ್ಟೊತ್ತಿಗೆ ಮುಗೀತದೆ. ಮುಗಿದ ತಕ್ಷಣ ಫುಲ್ಲು ಯಾವ ಥರ ಕಾಣ್ತಿದೆ ನಮ್ಮ ಸರ್ವಿಸ್ ಸ್ಟೇಷನ್ ಅಂತ ಹಾಕ್ತೀನಿ, ನೋಡಿರೋಂತೆ. ಸೊ ಸ್ಟೇ ಟ್ಯೂನ್ ಗಾಯ್ಸ್. ಸೊ ಸ್ನೇಹಿತರೆ 5 ಕಾಲು ಸ್ಟಾರ್ಟ್ ಮಾಡಿದ್ದು 6 ಕಾಲು ಕಂಪ್ಲೀಟ್ ಆಗಿದೆ. ಅರ್ಧ ನಾನು ಅರ್ಧ ಅಣ್ಣ ಸೇರ್ಕೊ ಹೊಡೆದಿದ್ದೀವಿ. ಕೆಳಗಡೆ ಬೇರೆ ಕಲರ್ ಹೊಡಿಬೇಕು. ಇನ್ನೊಂದು 3 ಡೇಸ್ ಕೆಲಸ ಹಿಡಿಯುತ್ತೆ ಅದು. ಇಷ್ಟು ನೋಡಿ, ಇಷ್ಟು ನೀಟಾಗಿ ಮಾಡಿದ್ದೀವಿ. ಕೆಳಗಡೆ ಬೇರೆ ಕಲರ್ ಡಾರ್ಕ್ ಬ್ಲೂ ಅಥವಾ ಗ್ರೇ ಕಲರ್ ಹೊಡಿತೀವಿ. ಸೊ ಇಷ್ಟು ಮುಗಿದಿದೆ. ಇವತ್ತಿಗೆ ಇಷ್ಟನ್ನೇ ಸ್ಟಾಪ್ ಮಾಡ್ತೀವಿ. ಸೊ ಇನ್ನು ಮಿಕ್ಕಿದ್ದು ಕೆಳಗಡೆ ಪೇಂಟಿಂಗ್ ಏನಿದ್ರು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಹೆಬ್ಬುಲಿ ಮೂವಿ ಬಂದಿದ್ದೆ ಆವಾಗ 2017. ಆವಾಗ ಈ ಕಟಿಂಗ್ ಶಾಪ್ಗೆ ಹೋಗಿ ಹೆಬ್ಬುಲಿ ಕಟಿಂಗ್ ಮಾಡಿ ಅಣ್ಣ ಅಂತ ಮಾಡಿಸ್ಕೊಂಡಿದ್ದೆ. ಇವತ್ತು ಮತ್ತೆ ಹೋಗ್ತೀನಿ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ. ಸೊ ನೋಡಿ ಅಂಗಡಿ ತೋರಿಸ್ತೀನಿ ನೋಡಿ ಅದನ್ನು. ಈಗ ಇದೇ ಅಂಗಡಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಾಡಿಸ್ತಿದ್ದು. ಅವರೇ ಇದ್ದಾರೆ ಇನ್ನೂ.